ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ನೋಡಿ ಇವಾಗ ಇರೋ ಯೂತ್ ನೋಡಿ ತಿಳ್ಕೊಬೇಕು ಏನು ಪ್ರಾಬ್ಲಮ್ ನಡೀತಾ ಇದೆ ಅಂದ್ಬಿಟ್ಟು ಒಳ್ಳೆ ಇದು ಮಾಡಿದ್ದಾರೆ. ಸ್ವಲ್ಪ ಸ್ಲೋ ಮೆಸೇಜ್, ಒಳ್ಳೆ ಗುಡ್ ಮೆಸೇಜ್ ಇರಬೇಕು ಅಂತ ಚೆನ್ನಾಗಿ ತೋರಿಸಿದ್ದಾರೆ. ವೆರಿ ಗುಡ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಬೇಕು. ಇವತ್ತು ನಮ್ಮ ಟಕಿಲ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು. ಹೊಸ ಹೊಸ ಕಲಾವಿದರು ಬೆಳಿಬೇಕು. ಕನ್ನಡ ಸಿನಿಮಾ ರಂಗ ಉಳಿಬೇಕು. ಜೈ ರಂಗಯ್ಯ. ಹಬ್ಬ ನಮ್ಮ ಹೀರೋಯಿನ್ ಮಾಡಿದಾರಣ. ಹಾಟ್ ಆಗಿ ಮಾಡಿದಾರಣ. ಸಿನಿಮಾ ಸೂಪರ್ ಆಗಿದೆ. ಟಕಿಲ ಅಂತಂದ್ರೆ ಒಳಗೆ ಹೋದ್ರೆ ನಿಮಗೆ ಫುಲ್ಲು ಹೀಟ್ ಆಗಿಬಿಡುತ್ತಣ್ಣ. ಸಖತ್ತಾಗಿ ನಮ್ಮ ಹೀರೋಯಿನ್ ಆಟ ಮಾಡಿದ್ರಣ್ಣ. ಸಿನಿಮಾ ಸೂಪರ್ ಆಗಿದೆ. ಮತ್ತೊಮ್ಮೆ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾ ಕೇಳ್ಕೊತೀನಿ. ಜೈ ರಂಗಯ್ಯ. ಈ ಕಾಲಕ್ಕೆ ಏನು ಬೇಕು ಅದು ನಮ್ಮ ಪ್ರವೀಣ್ ಅವರು ತಗೊಂಡಿದ್ದಾರೆ. ತಪ್ಪು ಮಾಡೋದು ಸಹಜ, ಆದರೆ ತಪ್ಪು ಮಾಡಬಾರದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ ಅನ್ನೋದು ಒಂದು ಮಾರಲ್ ಕೊಟ್ಟಿದ್ದಾರೆ. ಕಾನೂನು ಹೇಳೋದು ಬೇರೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ. ನಾವು ಒಬ್ಬ ಹೆಂಡತಿಯಾಗಿ ಕಥನ ಫುಲ್ ಹೇಳಂಗಿಲ್ಲ. ಅವ್ರು ತಪ್ಪು ಮಾಡಿದಾಳೆ, ರಿಲೀಸ್ ಹಾಕೋ ಅವಕಾಶ ಇಲ್ಲ. ಯಾಕಂದರೆ ತಪ್ಪು ಮಾಡಬಾರ್ದು ಅನ್ನೋದನ್ನ ಪ್ರವೀಣ್ ನಾಯ್ಕ ಅವರ ಉದ್ದೇಶ. ಗುಡ್ ಎಮೋಷನ್. ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ಅವ್ರು ಹೇಳಿದ ಥರ ಹೀರೋಯಿನ್ ತುಂಬ ಬೋಲ್ಡಾಗಿ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ನಮ್ಮಿಷ್ಟ ಅದು. ಈ ಕಾಲದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಈಗ ಮೊಬೈಲ್ನಲ್ಲಿ ಎಲ್ಲ ಇದೆ, ಅದರಿಂದ ಅದು ನೋಡಬಾರ್ದಂತ ಏನಿಲ್ಲ. ಒಂದು ಮೋರಲ್ ಇದೆ, ಅದರಿಂದ ಎಲ್ಲರೂ ನೋಡ್ಬೋದು. ಬಟ್ ಈಸ್ ಒಂದು ಫುಲ್ ಮಸಾಲಾ ಪಿಕ್ಚರ್. ಎವ್ರಿಬಡಿ ವಿಲ್ ಎಂಜಾಯ್. ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್ ಟು ಟಕಿಲ. ಸರ್, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತಪ್ಪು ಮಾಡಿದವ್ರ ಶಿಕ್ಷೆ ಇವತ್ತಲ್ಲ ನಾಳೆ ಅನ್ನೋದು ಕನ್ಫರ್ಮ್ ಆಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಮನುಷ್ಯ ಏನೇ ಮಾಡಬೇಕಾದ್ರೂ ಕೂಡ ಸ್ವಲ್ಪ ತಿಳಿದು ಮಾಡಬೇಕು ಅನ್ನೋದನ್ನು ಈ ಸಿನಿಮಾ ನೋಡಿ ಕಲ್ತ್ಕೋಬೇಕು. ತುಂಬ ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್. ಸರ್, ಟಕಿಲ ಸಿನಿಮಾ ಒಂದು ಕನ್ನಡಿಗರಿಗೆ ಕಿಕ್ ಕೊಡ್ತಿದೆ ಅನ್ನೋದ್ರೊಳಗೆ ಯಾವುದೇ ಅನುಮಾನ ಇಲ್ಲ. ಮತ್ತು ನಮ್ಮ ಧರ್ಮಕೀರ್ತಿರಾಜ್ ಸರ್ ತುಂಬ ಅವ್ರ ತಂದೆನ ನೆನಪಿಸುವಂಥ ಒಂದು ಕೆಲಸ ಈ ಸಿನಿಮಾದಲ್ಲಿ ನಡೆದಿದೆ. ಅವರು ಮಂದಾಕಿನಿ ನೀ ನನ್ನಾಕಿನಿ ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದರು. ಆ ಒಂದು ಇದನ್ನು ಈ ಸಿನಿಮಾದಲ್ಲಿ ಧರ್ಮಕೀರ್ತಿರಾಜ್ ಅವರು ನಿಲ್ಲಿಸ್ತಾರೆ. ಮತ್ತು ನಮ್ಮ ಡೈರೆಕ್ಟರ್ ಸರ್ ಪ್ರವೀಣ್ ನಾಯ್ಕ್ ಸರ್ ಅವರು ಒಂದು ಝೆಡ್ ಸಿನಿಮಾ ಆದ ನಂತರ ಒಂದು ಒಳ್ಳೆ ಸಿನಿಮಾ ಕೊಟ್ಟವ್ರೆ ಅಂತಂದರೆ ಕನ್ನಡಿಗರಿಗೆ ಒಂದು ಹೆಮ್ಮೆ. ಇದು ಕನ್ನಡಿಗರು ಬಂದು ನೋಡಬೇಕು. ಥಿಯೇಟ್ರಿಗೆ ಬಂದು ನೋಡಿ ನಿರ್ಮಾಪಕರನ್ನ ಮತ್ತು ನಿರ್ದೇಶಕರನ್ನ ಆಶೀರ್ವದಿಸ್ಬೇಕಂತ ಕೇಳ್ಕೊತೀನಿ. ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಪ್ರವೀಣ್ ನಾಯ್ಕ್ ಸರ್ ಅವರ ನಿರ್ದೇಶನದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಕ್ಚುಲಿ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೊದಲು ರಂಗನಾಯಕಿ ಏನು ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಇದೆ ಅದೇ ರೀತಿ ಒಂದು ಹೀರೋಯಿನ್ ಮೇಲೆ ಒಂದು ಫೀಲ್ ಬರುತ್ತೆ ನಿಮಗೆ. ಥಿಯೇಟ್ರಲ್ಲಿ ಕೂತ್ಕೊಂಡು ಆಡಿಯನ್ಸ್ ನೋಡ್ತಾ ಆಡಿಯನ್ಸ್ ತುಂಬ ಎಂಜಾಯ್ ಮಾಡಿದ್ರು. ಸಿನಿಮಾ ಅಲ್ಟಿಮೇಟಾಗಿ ಬಂದಿದೆ. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಸಮೇತ ಸಿನಿಮಾಗೆ ಬಂದು ನೋಡಿ ಅಂತ ಹೇಳ್ತೀವಿ ಸರ್. ಮತ್ತು ಇನ್ನೊಂದೇನೆಂದರೆ ಲೈಕ್ ಕನ್ನಡ ಸಿನಿಮಾ ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು ಕನ್ನಡ ಸಿನಿಮಾ ನೋಡೋಕ್ಕೆ ನಮ್ಮ ಜನ ತುದಿಗಾಲಲ್ಲಿ ನಿಂತ್ಕೋಬೇಕು ಈ ಕಾಲದಲ್ಲಿ. ಬಟ್ ಈ ಜನ್ರೇಷನ್ಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದರೆ ನಮ್ಮಲ್ಲಿ ಒಂದು ಆಸ್ಪಿರೆಂಟ್ ಏನಂದರೆ ಬೇರೆ ಭಾಷೆ ಸಿನಿಮಾ ಹಿಟ್ಟಾಗಿರೋದು ಮಾತ್ರ ಇಲ್ಲಿ ನೋಡ್ತಾರೆ. ಬೇರೆ ಭಾಷೆ ಸಿನಿಮಾ ಹಿಟ್ಟಾಗಿರೋದು ಮಾತ್ರ ಅಂದರೆ ಅಲ್ಲಿ ಹಿಟ್ಟಾದ್ರೆ ಅಂತಾನೆ ಸರ್ ಇಲ್ಲಿ ನೋಡೋದು. ಈಗ ಅಲ್ಲೂ ಸೋತಿರೋ ಸಿನಿಮಾ ತುಂಬ ಇರುತ್ತೆ. ಸೊ ಅದನ್ನು ಯಾರೂ ಗಮನಿಸಲ್ಲ. ಸೊ ಆ ರೀತಿ ಪ್ರತಿ ಕನ್ನಡ ಸಿನಿಮಾನು ನೋಡಿ ನಮ್ಮ ಕನ್ನಡ ಅಭಿಮಾನಿಗಳು ನಮ್ಮ ಭಾಷೆಗೆ ಮೊದಲನೇ ಆದ್ಯತೆ ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.